ನಮಸ್ಕಾರ ರೀ ಎಲ್ಲರಿಗೂ ಹೆಂಗದರಿ ಆರಾಮದಿರತ್ತ ಅನ್ಕೋತೀನಿ ರೀ. ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಹೇಳ್ತೇನೆ ರೀ. ಇವತ್ತು ಮುಂಜಾನೆನ ವ್ಲಾಗ್ ಸ್ಟಾರ್ಟ್ ಮಾಡೇನಿ ರೀ. ಇವತ್ತು ಮಾರ್ಗಶೀರ್ಷ ಗುರುವಾರದ ತಿಂಗಳದಿಂದ ಗುರುವಾರ ಫಸ್ಟ್ನೇ ಗುರುವಾರ ರೀ. ನಮ್ಮ ಕಡೆ ಎಲ್ಲ ಮಾಡ್ತಾರೆ ರೀ. ಯಾರಿಗ್ರೆ ಗೊತ್ತಿತ್ತು ಅಂದ್ರೂ ಹೇಳಿ ಕಮೆಂಟ್ ಮಾಡಿ. ಪೂಜೆನ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಹೆಂಗೆ ಮಾಡ್ತೇನೆ ಅನ್ನೋದು. ಆಮೇಲೆ ಈಗ ಫಸ್ಟ್ ಏನಿದೆ ಇವತ್ತು ಉಪವಾಸ ಐತೆ ಹೆಂಗಿದ್ರು ಅಂತಂದು ಕಾಫಿ ಮಾಡ್ಕೋಬೇಕಂತಂದ್ರೆ ನೋಡ್ರಿ ಈಗ ಸ್ಟಾರ್ಟ್ ಮಾಡತ್ತೇನೆ ರೀ. ಅದ್ರೊಳಗೆ ಕಾಫಿ ಖಾಲಿ ಆಗಿತ್ತು ರೀ. ನಾನು ತಂದೆ ನೋಡ್ರಿ ಬ್ರೂದ. ನೀವು ಯಾವ್ದು ಯೂಸ್ ಮಾಡ್ತೀರಿ ಅನ್ನೋದು ಅದನ್ನು ಹೇಳ್ರಿ. ನೆಸ್ ಕಾಫಿ ಇಲ್ಲದಂದ್ರೆ ಬ್ರೂ ಯೂಸ್ ಮಾಡ್ತಾನೆ ರೀ. ಅಂದ್ರೆ ಅದೇ ಚಲೋ ಅನ್ಸುತ್ತೆ ನಮಗತ್ತಂದು. ನೀವು ಯಾವ್ದು ಯೂಸ್ ಮಾಡ್ತೀರಿ ಅನ್ನೋದು ಹೇಳೋದು ಕಮೆಂಟ್ ಮಾಡಿ ಮರಿಬೇಡ್ರಿ. ಮತ್ತು ಇದು ಒಂಚೂರು ಚಲೋ ಅನ್ಸತ್ತೆ ರೀ. ಮತ್ತೊಂದು ತಂದಿರಿ ಇವ್ರಿ, ಅದು ಚಲೋ ಐತ್ರಿ. ಇದಕ್ಕೆ ಕೇರಳಕ್ಕೆ ಹೋಗಿರ್ಲಿ ಅವಾಗ ತಂದಿರ್ರಿ. ಸಂತೋಷ ತಂದ ಇದು ನೋಡ್ರಿ. ಇನ್ನೂ ಐತಿದ್ರೊಳಗೆ ನೋಡ್ಬೋದು ನೀವು. ಆದರೆ ಇದೇನು ಸರಿ ಅನ್ಸತ್ರಿ ನಾನು ಹಿಂಗಾಗಿ ಅದ ಇವ್ರಿಗೆ ಎಷ್ಟು ಚಲೋ ಅನ್ಸತ್ತೆ ರೀ. ಆ ಪಾಯಸಿ ಇತ್ನೇತ್ರದ ನಾನು ಹಿಂಗಾಗಿ ನನಗೆ ಬೇಡ ನನ್ನ ಇದು ಬೇರೆ ತಂದೇನ್ರಿ. ಬರೀ ಕಾಫಿ ಮಾಡೋಣ ನೋಡ್ರಿ. ಈ ತಾಳಿ ಬಂಡೆ ತಂತಾಗಿಂದ ರೀ ಯೂಸ್ ಮಾಡೋಲಾಗಿನ ನಾನು ಹಿಂಗಾಗಿ ನೋಡ್ರಿ. ಫಸ್ಟ್ನೇ ರೀತಿನ ಚಹಾ ತ್ರೋಗನೇನಿಲ್ಲ ರೀ. ಕಾಫಿ ಮಾಡ್ಕೊಂಡೆ ನೋಡ್ರಿ. ಸ್ವೀಟ್ ಏನ್ರಿ ಮಾಡ್ಬೇಕು, ಸ್ವೀಟ್ ಮಾಡೇ ಸ್ಟಾರ್ಟ್ ಮಾಡ್ಬೇಕಂತಂದು ಕಾಫಿ ಮಾಡ್ಕೊಂಡೇನಿ ರೀ. ನೆಸ್ ಕಾಫಿದ ಮಗ ಐತ್ರಿ. ಆದ್ರೂ ಇಲ್ರಿ ನೆಸ್ ಕಾಫಿ ಇಲ್ಲ, ಬ್ರೂ ಕಾಫಿ ಐತ್ರಿ. ಮಕ್ಕಳಿಗೆ ನೋಡ್ರಿ ಈಗ ನಾನು ಅಲ್ಲೇ ಮಾತಾಡ್ಸ್ಕೋತ ಕಾಫಿ ಕುಡ್ಕೋತನ ಇದನ್ನ ಮಾಡತ್ತೇನೆ ರೀ. ಅಂದ್ರೆ ಅವರು ಸ್ಕೂಲಿಗೆ ಹೋಗಾರದು ಇದ್ರಿ ನಾನು ಹಿಂಗಾಗಿ ನಾ ಏನು ಮಾಡಿನಿ ಅಂದ್ರೆ ರೀ ಅವ್ರಿಗೆ ಅಷ್ಟು ಏನೇನು ಬೇಕು ಅದನ್ನೆಲ್ಲ ಹೇಳ್ಕೊತಾನ ರೀ. ಮಾತಾಡ್ಕೊತಾನ ಕಾಫಿ ಕುಡಿಯತ್ತೀನಿ ರೀ. ಅದಾದ ನಂತರ ನೋಡ್ರಿ ಹೋಗೋರಿದ್ರೆ ನಾನು ಏನು ಮಾಡೀನಿ ರೀ, ಚಪಾತಿ ಪಲ್ಯ ಮಾಡ್ಬೇಕಂತಂದ್ರೆ ನಂದು ಒಬ್ಬಕ್ಕಿದು ಉಪವಾಸ ಇತ್ತು ರೀ. ಅದು ಏನಿಲ್ಲ ರೀ ಹುಡುಗರದು ಇದ್ದು ರೀ. ಹಿಂಗಾಗಿ ಏನು ಮಾಡೀನಿ ರೀ, ಇವರು ಇದ್ದಿರಲ್ಲ ರೀ. ನಾನು ಅವ್ರಿಗೆ ಅಷ್ಟು ಬೇಕಂತಂದ್ರೆ ಏನು ಮಾಡತ್ತೀನಿ ರೀ, ಚಪಾತಿ ಕನ್ಕಾಷ್ಟು ನಾದಿಟ್ಟು ಆಮೇಲೆ ಮಡಿಕೆ ಕಾಳು ಪಲ್ಯ ಮಾಡ್ಬೇಕಂತಂದು ಅದನ್ನಷ್ಟು ಸಜ್ಜು ಮಾಡ್ಕೊತೀನಿ ರೀ. ಎಲ್ಲ ರೀ ಮಡಿಕೆ ಕಾಳು ಸ್ವಚ್ಛ ಮಾಡ್ಕೋದು, ಆಮೇಲೆ ಹುರಿದ ಪಲ್ಯ ಒಗ್ಗರಣೆ ಹಾಕ್ಬೇಕಂತಂದು ಉಳ್ಳಾಗಡ್ಡಿದು ಹೊಳ್ಕೋದು ರೀ. ಇಂಥದ್ದೆಲ್ಲ ರೆಡಿ ಮಾಡ್ಕೊತೀನಿ ರೀ ನಾ ಎಲ್ಲ ರೀ. ಆಮೇಲೆ ಏನಿಲ್ಲ ರೀ ಕನಕ ನಾದಿಟ್ಟೆ ಅಂದ್ರೆ ಪಲ್ಯ ಆಗುತ್ತಾನ ಕನಕ ನೆನೆದಿತ್ತು ಅಂದ ಏನು ಮಾಡೀನಿ ರೀ ಅದನ್ನಷ್ಟು ಎಲ್ಲ ಸಜ್ಜು ಮಾಡ್ಕೊಂಡು ಇಟ್ಕೋತೀನಿ ರೀ. ಮುಂಜಾನೆ ಹೊತ್ತು ಎಷ್ಟು ಅವಸರ ಮಾಡ್ತಿರ್ಲಿಲ್ಲ ಅಷ್ಟು ಕಮ್ಮಿನೇ ಅನಿಸ್ತದೆ ರೀ. ಯಾಕಂದ್ರೆ ರೀ ಬೇಗ ಹುಡುಗರು ಅಷ್ಟು ಹೋಗಿರ್ತಾರೆ, ಆಮೇಲೆ ಇವರು ಅಷ್ಟು ಅಂಗಡಿಗೆ ಹೋಗಾರಿರ್ತಾರಲ್ಲ. ಹಿಂಗಾಗಿ ಏನಾಕತ್ರಿ ಅದ ಎಷ್ಟು ಬೇಗ ಹೇಳ್ತೀರಿ ಎಷ್ಟು ಇದನ್ನ ಮಾಡ್ತಿರಲಿಲ್ಲ ಅಷ್ಟು ಕಮ್ಮಿನೇ ಅನ್ಸತ್ತೆ ರೀ. ಅದು ಅದ್ರೊಳಗೆ ಹುಡುಗರು ಏನು ಮಾಡ್ತಾವೆ ರೀ, ನಂದು ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ. ಇವತ್ತು ನೈಟನ ಏನು ಮಾಡ್ತಾರೆ, ನಾಳೆ ಹೋಗಾರ್ದ್ರೆ ಇವತ್ತಿನ ನೈಟ್ ಅಂತೇನೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೇನೆ ರೀ. ಏನೇನು ಬೇಕು ಅದೆಲ್ಲ ಅವರು. ಆದ್ರೂ ಮತ್ತೇನು ಮಾಡ್ತಾರೆ ರೀ, ಅದು ಕೊಡ್ಬಾ ಮಮ್ಮಿ ಇದು ಕೊಡ್ಬಾ ಮಮ್ಮಿ ಅಂತಂದು ಹಿಂಗೆ ಇರ್ತಾರೆ. ನಿಮ್ಮಲ್ಲಿ ಇದ್ದರೆ ಹೇಳ್ರಿ ಮಾತ್ರ ಕಮೆಂಟ್ ಮಾಡಿ. ಫೈನಲಿ ಅಡಿಗೆ ಅಷ್ಟು ಆಗೈತೆ ರೀ. ಆಮೇಲೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೇನಿ ರೀ. ಆಲ್ಮೋಸ್ಟ್ ಟೈಮ್ ಅವ್ರದ್ದು ಆಗೈತೆ ರೀ. ಅನ್ನ ಹೋಗ್ಯಾರ ಸ್ಕೂಲಿಗೆ ಅಷ್ಟೇ. ಇನ್ನು ನಂದು ದೇವ್ರ ಪೂಜೆ ಮಾಡೋದೈತೆ ರೀ. ಆಮೇಲೆ ಗ್ಯಾಸ್ ಕಟ್ಟಿ ಅಂತೂ ಕ್ಲೀನ್ ಮಾಡ್ಕೊಂಡೇನಿ ರೀ. ನೋಡ್ಬೋದು ನೀವು ಇಲ್ಲಿ ಟಂಗಿಗಳ್ನೆಲ್ಲ ತಂದು ಇಟ್ಟೇನಿ ರೀ. ಇವ ಟಂಗಿಗಳು ಹತ್ತಾವ್ರಿ 5 ಥರದ್ದು ಅಂದ್ರೆ 5 ಗಿಡದ್ದು 5 ಥರ ಟಂಗಿ ಹತ್ತಾವ್ರಿ. ಹಿಂಗಾಗಿ ಎಲ್ಲ ಟಂಗಿಗಳ್ನ ತಂದು ಇಟ್ಟೇನಿ ರೀ. ಇನ್ನು ನಿನ್ನೆ ಒರೆಸ್ಕೊಂಡೇನಿ ರೀ. ಆಲ್ಮೋಸ್ಟ್ ಇದನ್ನೋದು ಎಲ್ಲ ರೀ ವರ್ಷಿ ಅದು ರೀ. ಆದರೂ ಈಗ ಪೂಜೆ ಮಾಡೋಕ್ಕೆ ನಾನು ಏನು ಮಾಡ್ತೇನೆ ರೀ, ಇನ್ನು ಒರೆಸ್ಕೊಂಡೇನ ಆಮೇಲೆ ಪೂಜೆ ಮಾಡ್ಬೇಕಂತಂದ ಹೆಂಗಿದ್ರೆ ಕೆಲಸ ಬೇಕಾಗೈತೆ ರೀ. ನೈವೇದ್ಯದ್ದು ಸಂಜೆಗೆ ಇರ್ತೈತೆ ರೀ. ಅದ್ರ ಕತೆ ಓದೋದು ರೀ. ಆಮೇಲೆ ಅದ್ರ ಎಲ್ಲ ಪೂಜೆ ಆಮೇಲೆ ಆಕಳು ಪೂಜೆದೆಲ್ಲ ಸಾಯಂಕಾಲನೇ ಇರ್ತೈತೆ ನಾನು ರೀ. ಏನು ಮಾಡ್ತೇನೆ ರೀ ಪೂಜೆ ಪೂಜೆ ಈಗ ಮಾಡ್ತೇನೆ ರೀ. ಆಮೇಲೆ ನೈವೇದ್ಯದು ಏನು ರೀ ನೋಡ್ತೇನೆ ರೀ. ಸಾಯಂಕಾಲನ ಮಾಡ್ತಿಲ್ಲ ಮಧ್ಯಾಹ್ನ ಮಾಡಿರ್ತೀನಿ ರೀ. ಈಗೇನೆ ಏನು ತಿನ್ನೋರು ಇಲ್ಲ ಯಾರು ರೀ, ಎಲ್ಲರೂ ಮಕ್ಕಳು ಹೋಗ್ಯಾರ ರೀ. ಈಗ ನೋಡಿರಿ ಕಿಚನು ಎಲ್ಲ ಕ್ಲೀನ್ ಆಗೈತಿ ಇದಂದ್ರಿ. ಫರ್ಶಿ ಅಷ್ಟು ಕ್ಲೀನ್ ಮಾಡಿ ಆಮೇಲೆ ಪೂಜೆಗೆ ಹಿಡಿತೀನಿ ರೀ. ಈಗ ನೋಡಿರಿ ಫರ್ಶಿ ಒರೆಸ್ಕೋತ ಕ್ಲೀನ್ ಮಾಡತ್ತೀನಿ ರೀ. ಯಾಕಂದ್ರೆ ರೀ ಮೊದಲನೇ ದಿನ ನೈಟನ ವರ್ಷಿನ ಸ್ವಚ್ಛ ಮಾಡೀನಿ ರೀ. ಆದರೂ ಏನು ರೀ ಅಡ್ಗೆ ಮನೆ ಹಾಕತ್ರಲ್ಲ ಹಿಂಗಾಗಿ ರೀ ಅಡುಗೆದು ಮಾಡ್ಬೇಕಾರೆ ಏನು ರೀ ಮೊಸರು ಬೀಳಿ ಮಾಡಲಿ ರೀ. ಹಂಗಾಗಿ ಏನಾಕತ್ರಿ ಅದು ಸ್ವಚ್ಛ ಮಾಡಿದಷ್ಟು ಚಲೋ ಅನ್ಸುತ್ತೆ ಅಂದ ನಾನು ರೀ. ಎಲ್ಲ ಕೆಲಸ ಆಗೈತೆ ರೀ. ನಾನು ಏನು ಮಾಡೀನಿ ರೀ ಫಸ್ಟಕ್ಕೆ ಒರೆಸ್ಕೊಂಡನ ಆಮೇಲೆ ದೇವ್ರ ಪೂಜೆ ಮಾಡ್ಬೇಕಂತಂದು ಈಗ ದೇವ್ರ ಪೂಜೆ ಸ್ಟಾರ್ಟ್ ಮಾಡೀನಿ ರೀ. ಪೂಜೆ ತಯಾರಿ ನೋಡ್ಬೋದು ನೀವು. ಮಾಡ್ಕೊತೀನಿ ರೀ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡೇನಿ ರೀ. ಇನ್ನೂ ದೇವ್ರ ತಿಕ್ಕೋದೈತೆ ರೀ. ಆಮೇಲೆ ಈ ಕಡೆ ಎಲ್ಲ ನೋಡ್ಬೋದು ನೀವು ಆರತಿ ಆಮೇಲೆ ಪೂಜೆಗೆ ಬೇಕಾಗಿದ್ದೆಲ್ಲ ಹೂವು ಆಮೇಲೆ ಇವೆಲ್ಲ ಟಂಗಿಗಳು ರೀ, ಹಣ್ಣ ಎಲೆ ಉಡಕ್ಕಿ ಸಾಮಾನು ಇದೆ. ಆಮೇಲೆ ಬ್ಲೌಸ್ ಪೀಸ್ ರೀ ಹೊಸಾದ ನೋಡ್ಬೋದ. ಅಕ್ಕಿ ನೆನಗಡ್ಲಿ ಹಿಡ್ಕೊಂಡು ಎಲ್ಲ ತೊಗೊಂಡೇನಿ ರೀ. ಇನ್ನೇನು ದೇವ್ರ ತಿಕ್ಕಷ್ಟು ಆಯ್ತು ಪೂಜೆ ಮಾಡೋದೈತೆ ರೀ. ಇವತ್ತು ದೇವ್ರ ತಿಕ್ಕೋದೈತೆ ರೀ.
ಇದನ್ನು ಫಸ್ಟ್ ತಿಕ್ಕಿ ಪೂಜೆ ಮಾಡಿ ಆಮೇಲೆ ಆಚೆ ಕಡೆ ಗುರುವಾರ ಪೂಜೆದು ಮಾಡ್ತೇನೆ ರೀ. ದೇವ್ರ ತಿಕ್ಕಿ ಪೂಜೆ ಮಾಡೋದನ್ನ ಲೇಟ್ ಆಕತ್ರಿ. ಹಿಂಗಾಗಿ ಏನು ಮಾಡೀನಿ ರೀ, ಮುಂಜಾನೆ ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡೆ ಕೂತೀನಿ ರೀ. ಎಲ್ಲ ತಿಕ್ಕಿ ಪೂಜೆ ಮಾಡ್ಬೇಕಂತಂದು ಈಗ ನೋಡಿರಿ ಫಸ್ಟಕ್ಕೆ ದೇವ್ರ ಕಡೆದು ಈ ಕಡೆದು ಪೂಜೆ ಮಾಡ್ಕೊಳ್ಬೇಕಂತಂದು ಫಸ್ಟಿಗೆ ಇದನ್ನ ಹೇಳಿದ್ರೆ ಆಮೇಲೆ ಗುರುವಾರ ಪೂಜೆ ಮಾಡ್ಕೊಳ್ಬೇಕಂತಂದು ಅದನ್ನು ಮಾಡಬೇಕಂತಂದು ಫಸ್ಟಿಗೆ ಇದನ್ನೆಲ್ಲ ಪೂಜೆ ಮಾಡ್ತಿ ಕೇಳಿ ಇದನ್ನ ಮಾಡ್ಬೇಕಂತ ಇದನ್ನ ಹಿಡ್ದೇನೆ ನೋಡಿರಿ. ನಿಮ್ಮ ಕಡೆ ಇರೋದು ಇಂಥ ಪೂಜೆ ಮಾಡ್ತಿದ್ದಂದ್ರೂ ಹೇಳ್ರಿ ಮಾತ್ರ ರೀ. ಯಾಕಂದ್ರೆ ರೀ ಕೆಲವೊಂದು ಕಡೆ ಮಾಡ್ತಾರೆ, ಕೆಲವೊಂದು ಕಡೆ ಮಾಡಂಗಿಲ್ಲ ಮಾತ್ರ ರೀ. ಅಂತ ನಮ್ಮಲ್ಲಿನೂ ಇಲ್ಲಿ ರೀ ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಂಗಿಲ್ಲ. ನಾನು ಕೇಳತ್ತೀನಿ ರೀ ನಿಮ್ಮ ಕಡೆನೂ ಐತೇನಂತಂದು ಹೇಳ್ರಿ. ಅಂದ್ರೆ ಶ್ರಾವಣ ಶುಕ್ರವಾರ ಅಂತೂ ಪ್ರತಿ ಕಡೆ ಎಲ್ಲ ಕಡೆ ಮಾಡ್ತಾರೆ. ಅಂದ್ರೆ ಪ್ರತಿ ಶುಕ್ರವಾರ ಶ್ರಾವಣದಾಗಿನೂ ಮಾಡ್ತಾರೆ ರೀ. ಈ ಗುರುವಾರ ಏನು ರೀ ಮಾರ್ಗಶಿರ್ಷ ತಿಂಗಳಾಗಿಂದ ಗುರುವಾರ ಮಾಡೋದು ಕಮ್ಮಿ ರೀ. ಆದರೂ ಕೆಲವೊಬ್ರು ಮಾಡ್ತಾರೆ ರೀ, ಆದ್ರೆ ಕಮ್ಮಿ ಐತ್ರಿ. ನಾನು ಕೇಳ್ತೀನಿ ರೀ ನಿಮ್ಮ ಕಡೆದು ಮಾಡ್ತಿದ್ದಂದ್ರೆ ಅದನ್ನು ಹೇಳ್ರಿ. ಅಂದರೆ ಟಂಗಿ ಅದು 5 ಥರದ ಟಂಗಿ ಅದು ತಂದು ಮಾಡಿ ಇದನ್ನೆಲ್ಲ ಪೂಜೆ ಮಾಡೋದು ಇರ್ತೈತಲ್ಲ ರೀ, ಅದಕ್ಕೆ ಕೇಳತ್ತೀನಿ ರೀ. ಈಗ ನೋಡಿರಿ ಎಲ್ಲ ಈ ಜಗಲಿ ಮೇನ್ ಪೂಜೆ ಆಗೈತೆ ರೀ. ಇನ್ನು ಲಕ್ಷ್ಮೀ ಪೂಜೆ ಮಾಡ್ಬೇಕಂತಂದು ಎಲ್ಲ ತಯಾರಿ ಸಜ್ಜು ಮಾಡ್ಕೊತೀನಿ ನೋಡಿರಿ. ಟಂಗಿ ತಂದು ತೊಳೆದು ಇಟ್ಟಿನ ರೀ. ಏನು ಅಷ್ಟೇನು ಇದನ್ನ ಅನಿಸಿಲ್ಲ ರೀ. ಅಂದರೂ ಎಲ್ಲ ಕೂಡ್ಸೇನಂದ್ರೂ ಮತ್ತು ರೀ ಇದನ್ನ ಅನಿಸ್ತತ್ರಿ, ಕಮ್ಮಿನ ಅನಿಸ್ತತ್ರಿ. ಅದು ಸಿಂಪಲಾಗಿ ಮಾಡ್ತೀನಿ ಬಿಡ್ರಿ, ಅಷ್ಟೇನೇನು ಗ್ರ್ಯಾಂಡಾಗಿ ಅಂತ ಏನು ಮಾಡಂಗಿಲ್ಲ ರೀ. ಆದರೂ ರೀ ಸಿಂಪಲ್ಲಾಗಿ ಹಿಂಗೆ ಫೋಟೋ ಬಿಟ್ಟು ಆಮೇಲೆ ಇದನ್ನದು ತೆಂಬಿಗೆ ತುಂಬಿ ಇಷ್ಟ ಕಳಶ ಪೂಜೆ ಮಾಡಿದ್ವಿ ಇಷ್ಟ ಮಾಡಿರ್ತೀನಿ ರೀ. ಅಂದ್ರೆ ಹೆಚ್ಚು ಮಾಡ್ಬೇಕಾದ್ರೂ ಏನಾಕತ್ರಿ ಅನುಕೂಲ ಇಲ್ಲರಲ್ಲ ಅಷ್ಟೇನು. ಅಂದ್ರೆ ಜಾಗದ ಇದನ್ನ ಐತ್ರಿ, ಇಲ್ಲಿ ಜಾಗ ಬಕ್ಕಳಿತ್ತಂದ್ರೆ ಹಂಗೆ ಮಾಡೋಕ್ಕಾಕೈತಿ ಬಿಡ್ರಿ. ನಾನು ಆದರೂ ಕಮ್ಮಿ ಐತೆ ನಾನು ಇದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಕೊಂಡ್ರಿ ಇರಲಿ. ಅದು ಏನು ಅನ್ಸಂಗಿಲ್ಲ ಅಷ್ಟೇನೈತಂದ್ರಿ. ಲಕ್ಷ್ಮಿ ಕೊಟ್ಟ ರೋಗನ ತೃಪ್ತಿ ಪಡ್ಬೇಕು ರೀ. ಇದಕ್ಕೆ ಏನೂ ಇಲ್ಲದೆ ಇರ್ತಾರೆ, ಅದಕ್ಕಿಂತ ಏನು ಕೆಟ್ಟ ಇಲ್ರತ್ತೆ ಹಿಂಗೆ ತಿಳ್ಕೊತಾನೆ ರೀ ಒಮ್ಮೆ. ಅಂದ್ರೆ ರೀ ತೀರಾ ನೋಡ್ರಿ ಈಗ ರೋಡ್ ಸೈಡದು ಜೋಪಡಿ ಹಾಕೊಂಡಿದ್ದವ್ರು ಇರ್ತಾರಲ್ಲ ರೀ, ಅವ್ರಿಗಿಂತ ಕೆಟ್ಟನಿಲ್ಲ ರೀ. ಇರಾಕೊಂದು ಆಸರೆ ಐತ್ರಿ. ಆಮೇಲೆ ಮಾಡ್ಕೊತೀನೋ ಅಷ್ಟೇನು ನಮ್ಗೆ ಏನು ಕಮ್ಮಿ ಇಲ್ಲರಲ್ಲ, ದೇವ್ರು ಕೊಟ್ಟಿಲ್ಲ ಅಂತಂದು ಹಿಂಗೆ ಒಂದು ರೀತಿ ಖುಷಿ ಅನ್ನಿಸ್ತದೆ ರೀ. ಆಮೇಲೆ ಒಂದೇನಂದ್ರೆ ರೀ, ಅಂದ್ರೆ ಬಾಡಿಗೆ ಮನೆ ಅದು ಏನಿಲ್ಲರಲ್ಲ, ಹೇಳೋಣ ಹಂಗೇನಿಲ್ಲರಲ್ಲ, ಸ್ವಂತ ಎಷ್ಟಿದ್ದಷ್ಟು ನಮ್ಗೆ ಸ್ವಂತ ಐತಲ್ಲ, ಅದು ಒಂದು ರೀತಿ ಖುಷಿ ಅನಿಸ್ತದೆ ರೀ. ಬಾಡಿಗೆ ಮನೆ ಇದ್ದಾರೆ ಸಾರಿ ತಪ್ಪು ತಿಳ್ಕೊಬೇಡ್ರಿ. ಅಂದ್ರೆ ನಾವು ಮೊದಲು ಇದ್ದಾರೋ ಎದ್ದು ರೀ, ನಮಗೆ ಗೊತ್ತೈತೆ ರೀ ಬಾಡಿಗೆ ಮನೆ ಕಷ್ಟ ಏನು ಅನ್ನೋದು. ಅದಕ್ಕೆ ನಾ ಹೇಳೀನಿ ರೀ. ಫೈನಲಿ ಪೂಜೆ ಆಗೈತೆ ನೋಡಿರಿ. ಇಲ್ಲಿ ಈ ರೀತಿ ಬಂದೈತೆ ರೀ. ಇದು ನೆಕ್ಸ್ಟ್ ವ್ಲಾಗ ಇದ್ರೊಳಗಿಂದ ಮತ್ತು ಪಾರ್ಟ್ಸ್ ಉಳ್ದವ್ರು ಅದನ್ನ ಮತ್ತೊಂದು ವಿಡಿಯೋದ್ರೊಳಗೆ ಶೇರ್ ಮಾಡ್ತೇನೆ ರೀ. ನಾನು ಸಾಯಂಕಾಲದೆಲ್ಲ ವಿಡಿಯೋದು ರೀ. ಈ ವಿಡಿಯೋ ಭಾಳ ಲೆಂತಿ ಆಗೈತೆ. ನಾನು ಏನು ಮಾಡೀನಿ ರೀ, ಇಷ್ಟ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಅದ್ರೊಳಗೆ ಭಾಳ ದಿನ ಆಯ್ತು ಲಾಂಗ್ ವಿಡಿಯೋ ಹಾಕೇ ಇಲ್ಲ ರೀ. ಅದಕ್ಕೆ ಈ ವಿಡಿಯೋ ಹಾಕತ್ತೀನಿ ರೀ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.